ನಮ್ಮ ಮನೇಲಿ ಇವತ್ತು ಟಿಫಿನ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೀವಿ. ಇವತ್ತು ನಮ್ಮ ಅಜ್ಜಿ ಊರಿಂದ ಜವಳಿಕಾಯಿ ಪಲ್ಯ, ರೊಟ್ಟಿ ಹಾಗೆ ಪುಡಿ ಚಟ್ನಿ ಮಾಡಿಕೊಂಡು ನಮ್ಮ ದೊಡ್ಡಮ್ಮ ತಗೋ ಬಂದಿದ್ರು. ಹಾಗೆ ಮನೆಗೆ ಸ್ವಲ್ಪ ಜನ ರಿಲೇಟಿವ್ಸ್ ಬಂದಿದ್ರು. ನಮ್ಮ ಹತ್ರ ಪಾಪು ಜೊತೆ ಆಟ ಆಡ್ಕೊಂತಾ ಇದ್ದಾನೆ. ಇವತ್ತು ನಮ್ಮೂರಲ್ಲಿ ಒಬ್ರು ಮನೆಗೆ ಊಟಕ್ಕೆ ಕರೆದಿದ್ರು, ಅವ್ರ ಮನೆಗೆ ಹೋಗ್ತಾ ಇದೀವಿ. ಮಳೆ ಎಲ್ಲ ಬಂದಿರೋದಕ್ಕೆ ಸುತ್ತಮುತ್ತ ಎಲ್ಲ ಗ್ರೀನ್ ಗ್ರೀನ್ ಆಗಿದೆ. ಅಲ್ಲಿ ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಕಡುಬು ಹಾಗೆ ಗೀ ರೈಸ್ ಮಾಡಿದ್ರು. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ಹೇಳಿ ನೋಡ್ಕೊ ಬಂದ್ಬಿಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಏನ್ ಗೊತ್ತಾ ಗೈಸ್, ಇವಾಗ ಸ್ವಲ್ಪ ದಿನದಿಂದ ಯಾವಾಗ ಬೆಳಗ್ಗೆ ಎದ್ದು ನೋಡಿದಾಗೂ ಬೆಳಗ್ಗೆ ಜಿಟಿ ಜಿಟಿ ಮಳೆ ಹಿಡ್ಕೊಂಡೇ ಇರ್ತಾ ಇತ್ತು, ಬರ್ತಾನೆ ಇರ್ತಿತ್ತು. ಇವತ್ತು ನೋಡಿದ್ರೆ ಸ್ವಲ್ಪ ಹೊಳವಾಗ್ತಾ ಇದೆ. ಹಾಗಾಗಿ ಇವತ್ತು ಮಳೆ ಇಲ್ಲ ಅಂತ ಅನ್ಕೊಂಡ್ವಿ. ಬೆಳಗ್ಗೆನೆ ಇವತ್ತು ನಮ್ಮ ಮನೆಗೆ ನೆಂಟರು ಬರ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತೇನ್ ತಿಂಡಿ ಮಾಡೋಣ ಅಂತ ಅನ್ಕೊಂತಾ ಇದ್ವಿ. ಪಲಾವೇ ಪರ್ಫೆಕ್ಟು. ಸ್ವಲ್ಪ ಜನ ನೆಂಟರು ಯಾರಾದ್ರೂ ಎಕ್ಸ್ಟ್ರಾ ಜನ ಬರ್ತಾರೆ ಅಂದ್ರೆ ಅವಾಗ ಪಲಾವೇ ಪರ್ಫೆಕ್ಟು. ಪಲಾವ್ ಮಾಡಿದ್ರೇನೆ ಸರಿ ಹೋಗುತ್ತೆ ಅಂತ ಹೇಳಿ ಪಲಾವ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂತಾ ಇದೀವಿ. ನಮ್ಮಮ್ಮ ಪಲಾವ್ ಮಾಡ್ತಾರೆ, ನಾನೊಂದ್ ಸ್ವಲ್ಪ ಜಸ್ಟ್ ಕಟ್ ಮಾಡ್ಕೊಟ್ರೆ ಸಾಕು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ. ಹಾಗಾಗಿ ಕಟ್ ಮಾಡ್ತಾ ಕುತ್ಕೊಂಡಿದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಇವತ್ತು ವಾರ, ನಮ್ಮಮ್ಮ ಪೂಜೆ ಗೀಜೆ ಎಲ್ಲ ಮಾಡಿ ಬರ್ಬೇಕು ಟಿಫಿನ್ ಮಾಡಕ್ಕೆ. ಅಷ್ಟರೊಳಗೆ ಎಲ್ಲ ಕಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ನಾನು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ನಮ್ಮಮ್ಮ ಪೂಜೆ ಮಾಡಕ್ ಬಂದಿದ್ದಾರೆ. ಹಾಗೆ ಪೂಜೆ ಮಾಡಿ ಮುಗಿಸ ಆದ್ಮೇಲೆನೆ ಟಿಫಿನ್ ಮಾಡ್ತಾರೆ. ಯಾಕಂದ್ರೆ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು ರಿಲೇಟಿವ್ಸ್ ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮಮ್ಮ ಅವ್ರ ಅಣ್ಣ, ನಮ್ಮ ಮಾಮ, ಅತ್ತೆ ಹಾಗೆ ಅವರ ಮಗ, ಸೊಸೆ, ಮೊಮ್ಮಗಳು ಎಲ್ಲ ಕರ್ಕೊಂಡು ಬರ್ತಾ ಇದ್ರು. ನಮ್ಮ ಅಪ್ಪಾಜಿ ಹುಷಾರಿರ್ಲಿಲ್ಲ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬರ್ತಾ ಇದ್ದಾರೆ. ನಮ್ಮಮ್ಮ ಇವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಬೇಗನೆ ಕೆಲಸ ಮುಗಿಸ್ಕೊಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆ ಆಗ್ತಾ ಇದೆ. ಇಲ್ಲ ಅಂದ್ರೆ ಅವ್ರು ಬಂದ್ಮೇಲೆಲ್ಲ ಈ ತರ ಕೆಲಸ ಮಾಡಕ್ ಆಗಲ್ಲ. ಹಾಗಾಗಿ ಅವ್ರು ಬರೋದ್ರೊಳಗೆ ಎಲ್ಲ ಕಂಪ್ಲೀಟ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಅಥರ್ವ ಇನ್ನು ಎದ್ದಿಲ್ಲ. ಹೇಳೋದ್ರೊಳಗಡೆನೆ ಅರ್ಧ ಕೆಲಸ ಆಗ್ಬಿಟ್ರೆ ಸಾಕು. ಅವನಿಲ್ಲ ಅಂದ್ರೆ ಅವ್ನ್ ನೋಡಕ್ಕೆ ಒಬ್ರು ಬೇಕಾಗುತ್ತಲ್ವಾ. ಹಾಗಾಗಿ ಬೇಗ ಬೇಗನೆ ಕೆಲಸ ಮುಗೀತು. ಅಮ್ಮ ಬಂದ್ರು ಟಿಫಿನ್ ಮಾಡೋಣ ಅಂತ ಹೇಳಿ ಒಗ್ಗರಣೆ ಎಲ್ಲ ಹಾಕ್ತಾ ಇದ್ದಾರೆ ಪಲಾವಿಗೆ. ಅಲ್ಲಿ ಸ್ವಲ್ಪ ಒಗ್ಗರಣೆನ ಹಾಕಿ ರೆಡಿ ಇಟ್ಕೊಂಡಿದ್ದಾರೆ. ಇನ್ನು ನಾನು ಅಷ್ಟೊತ್ತಿಗೆ ಅವನಿಗೆ ಅಥರ್ವ ಎದ್ದ ಅಂತ ಹೇಳಿ ಫ್ರೆಶ್ ಅಪ್ ಮಾಡಿಸ್ಕೊಬರಕ್ ಹೋದೆ. ಫ್ರೆಶ್ ಅಪ್ ಮಾಡ್ಕೊಂಡು ಅವನಿಗೆ ನಾನು ಹಾಗೆ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರೊಳಗೆ ಪಲಾವ್ ರೆಡಿ ಆಗ್ತಾ ಇದೆ, ಕೊತ್ತ ಕುದಿತಾ ಇದೆ. ನಮ್ಮ ಅಥರ್ವಂಗು ಇನ್ನು ಸುಮಾರು ಹೊತ್ತಾಯ್ತು ತಿಂಡಿ ತಿನ್ಸಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಅವನಿಗೆ ಸ್ಕೂಲ್ ಬೇರೆ ಇರ್ಲಿಲ್ಲ. ನಮ್ಮ ಅಪ್ಪಾಜಿನೂ ಇವಾಗಷ್ಟೇ ಎದ್ಬಿಟ್ಟು ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಕುಡಿಯಲ್ಲ ಅವರು, ಯಾವಾಗ್ಲೂ ಹಾಲು ಕೊಡ್ತೀವಿ, ಪ್ರೋಟೀನ್ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ಹಾಲು ಕುಡಿತಾ ಕುತ್ಕೊಂಡಿದ್ದಾರೆ. ನಮ್ಮಮ್ಮ ದೇವ್ರ ಸಾಂಗ್ ಹಾಕಿ ಬಂದಿದ್ದಾರೆ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ನಮ್ಮ ಅಥರ್ವ ನೋಡಿ ಹೇಗ್ ಮಾಡ್ತಾ ಕುತ್ಕೊಂಡಿದ್ದಾನೆ. ಇವತ್ತು ಸ್ಕೂಲ್ ಇಲ್ಲ ಅಂತ ಹೇಳಿ ಫುಲ್ ಖುಷಿಯಾಗಿದ್ದಾನೆ. ಟಿಫಿನ್ ಕೂಡ ನೆನಪಿಲ್ಲ ಅವನಿಗೆ ಇಷ್ಟೊತ್ತಾದ್ರೂ. ಆ ತರ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾನೆ. ಡ್ಯಾನ್ಸು, ಇವತ್ತು ಸ್ಕೂಲ್ ಇಲ್ಲ ಅಂತ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಇವನು. ಪಲಾವ್ ರೆಡಿ ಆಯ್ತು. ಇನ್ನು ಬಿಸಿ ಬಿಸಿ ಪಲಾವ್ ಇನ್ನು ತಡ ಮಾಡಿ ತಿಂದ್ರೆ ಮಜಾ ಎಲ್ಲಿರುತ್ತೆ. ಬಿಸಿಯಾಗಿರ್ಬೇಕಾದ್ರೆ ತಿಂದ್ರೇನೆ ಸೂಪರ್ ಆಗಿರುತ್ತಲ್ವಾ. ಹಾಗಾಗಿ ಬಿಸಿ ಬಿಸಿ ಪಲಾವ್ ತಿನ್ಬಿಡೋಣ ಅಮ್ಮ, ಅವ್ರು ಬರೋ ತನಕ ಮತ್ತೆ ವೇಟ್ ಮಾಡಕ್ ಆಗಲ್ಲ, ಅವ್ರು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳಿ ಮಾತಾಡ್ತಾ ಇದ್ವಿ. ನಾವು ಸ್ವಲ್ಪ ಬರೋದು 12:30 ಆಗ್ಬೋದು ಅಂತ ಮಾತಾಡಿದ್ವಿ. 12:30 ತನಕ ಎಲ್ಲಿ ಉಪವಾಸ ಇರಕ್ಕಾಗುತ್ತೆ, ನಾವು ತಿನ್ನೋಣ ಅಂತ ಹೇಳಿ ನಾವು ಅನ್ಕೊಂತಾ ಇದ್ವಿ. ಅಮ್ಮ ನೋಡಿ ಯಾವ ತರ ಹೂವು ಮುಡ್ಕೊಂಡಿದ್ದಾರೆ. ಮನೇಲಿ ಅಷ್ಟೊಂದು ಹೂವಿನ ಗಿಡ ಇದ್ರು ನಮ್ಮಮ್ಮಂಗೆ ಇವತ್ತು ದಾಸವಾಳ ಹೂವು ಮುಡ್ಕೊಂಡಂಗಾಗಿದೆ. ದಾಸವಾಳ ಹೂವು ಮುಡ್ಕೊಂಡಿದ್ದಾರೆ. ಸ್ವಲ್ಪ ಟೇಸ್ಟ್ ಹೇಗಿದೆ ನೋಡೋಣ ಅಂತೇಳಿ ಪಲಾವ್ ಸ್ವಲ್ಪ ಹಾಕೊಂಡು ಕುತ್ಕೊಂಡಿದೀವಿ ತಿಂಡಿ ತಿನ್ನೋದಕ್ಕೆ. ಟೇಸ್ಟ್ ನೋಡೋಣ ಅಂತೇಳಿ ಅಥರ್ವ ನನಗ್ ಕೂಡ ತಿನ್ಸು ಅಂತ ಬಂದು ಕುತ್ಕೊಂಡಿದ್ದಾನೆ. ಯಾವಾಗ್ಲೂ ಅವನಿಗೆ ನಾನೇ ತಿನ್ಸ್ಬೇಕು. ಅವ್ನು ಇಷ್ಟು ದೊಡ್ಡನಾದ್ರೂ ತಿಂಡಿ ತಿನ್ನಕ್ಕೆ ಬರಲ್ಲ. ತಿಂಡಿ ತಿನ್ಬೇಕಾರಂತೂ ಮೊಬೈಲ್ ಇಲ್ಲದೆ ತಿಂದಿರೋ ದಿನನೇ ಇಲ್ಲ ಅವನಿಗೆ. ಯಾವಾಗ ತಿನ್ಸಕ್ ಹೋದ್ರು ಕೈಯಲ್ಲಿ ಮೊಬೈಲ್ ಕೊಟ್ಟೆ ತಿನ್ಸ್ಬೇಕು, ಇಲ್ಲಾಂದ್ರೆ ಸರಿಯಾಗಿ ತಿಂಡಿನೇ ತಿನ್ನಲ್ಲ. ನಮ್ಮಮ್ಮನೂ ಬಂದ್ರು ಎಷ್ಟೋ ತನಕ ಕಾಯೋದು. ನಾನು ಕೂಡ ತಿಂಡಿ ತಿಂದೆ ಬೇರೆ ಕೆಲಸ ಮಾಡ್ಕೊಂತೀನಿ ಅಂತೇಳಿ ಅಮ್ಮ ಕೂಡ ತಿಂಡಿ ತಿನ್ನಕ್ ಬಂದ್ರು. ಅದ್ರಲ್ಲೂ ಪಲಾವು ಆರ್ ಹೋದ್ಮೇಲೆ ಅಷ್ಟೊಂದು ತಿನ್ನಕ್ಕೆ ಟೇಸ್ಟ್ ಆಗಿರಲ್ಲ. ಬಿಸಿ ಬಿಸಿ ಆಗಿರ್ಬೇಕಾದ್ರೆ ತಿಂದ್ರೇನೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನಿಗೆಲ್ಲ ಹಾಗೆ ಇಟ್ಟಿದ್ವಿ. ಇವತ್ ಮಳೆ ಬೇರೆ ಬರ್ತಾ ಇಲ್ಲ ಅಂತ ಹೇಳಿದ್ನಲ್ವಾ, ಹೊರಗಡೆನೆ ಒಣಗಿಸ್ಬಿಡೋಣ, ಸ್ವಲ್ಪ ಬಿಸಿಲಿದೆ ಬೇಗ ಆರುತ್ತೆ ಅಂತ ಹೇಳಿ ನಮ್ಮಮ್ಮ ಬಟ್ಟೆ ಒಣಗ್ಸಕ್ಕೆ ಹೊರ ಹೋಗಿದ್ದಾರೆ. ನಮ್ಮ ಅಥರ್ವ ಇವತ್ ಸ್ಕೂಲ್ ಇಲ್ಲ ಅಲ್ವಾ, ಇನ್ನ ಅಮ್ಮಮ್ಮನ ಹಿಂದೆ ಸುತ್ತಾನೆ ಇರೋದವನು. ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಎಲ್ಲ ಈ ತರ ಓಡಾಡ್ಕೊಂಡಿರೋದು ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಬಾರೋ ಇನ್ನೆಲ್ಲರೂ ಜಾರ್ಗಿರ್ ಬಿದ್ದೀಯಾ ಅಂತ ಹೇಳಿ ಕರೀತಾ ಇದ್ದೆ. ಹಾಗಾಗಿ ಬಂದ ಅವನು. ಹಾಗೆ ಸಣ್ಣ ಪಾಪು ಬೇರೆ ಬರ್ತಾ ಇದೆ ಅಲ್ವಾ, ನಮ್ಮ ಮಾಮನ್ ಮೊಮ್ಮಗು. ಹಾಗಾಗಿ ಅದಕ್ಕೆ ದೃಷ್ಟಿ ತೆಗೆಯಕ್ಕೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನೇನ್ ಬರೋ ಟೈಮ್ ಆಯ್ತು ಅಂತ ಹೇಳಿ ಹೊರಗಡೆ ಬಂದಿದ್ವಿ, ನೋಡ್ತಾ ಇದ್ವಿ ಇನ್ನೇನ್ ಬರ್ತಾರೇನೋ ಅಂತ ಹೇಳಿ ಕಾಯ್ತಾ ನಿಂತ್ಕೊಂಡಿದ್ದಾರೆ ನಮ್ಮಮ್ಮ. ಅದ್ರಲ್ಲೂ ನಮ್ಮ ಅಥರ್ವ ಇನ್ನ ತೀಟೆ ಗೀಟೆ ಮಾಡ್ತಾ ಇರ್ತಾನಲ್ವಾ, ಕೈ ಬಿಟ್ರೆ ಇನ್ನೆಲ್ಲಿ ಓಡೋಗ್ತಾನೋ ಅಂತ ಹೇಳಿ ಎತ್ಕೊಂಡು ಏನೋ ಮಾತಾಡ್ಸ್ಕೊಂತ ನೋಡ್ತಾ ಇದ್ದಾರೆ.
ಇವನಿಗೂ ಮನೆಗೊಂದು ಇವತ್ತು ಪಾಪು ಬರುತ್ತೆ ಅಂತ ಮೊದಲೇ ಹೇಳಿದ್ವಿ. ಹಾಗಾಗಿ ಆ ಪಾಪುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಆ ಪಾಪು ಬಂದ್ಮೇಲೆ ಹೇಗಿರ್ತಾನ ನೋಡ್ಬೇಕು. ಅದರಲ್ಲಿ ಯಾರಾದ್ರೂ ಬಂದ್ರು ಅಂದ್ರೆ ಜಾಸ್ತಿ ವಿಡಿಯೋ ಮಾಡಕ್ಕಾಗಿಲ್ಲ. ಅವ್ರು ಬಂದಾಯ್ತು, ಬಂದಿರೋ ವಿಡಿಯೋನ ತೆಗಿಯೋಣ ಅನ್ಕೊಂಡೆ ಮಿಸ್ ಆಗೋಯ್ತು. ಬರ್ತಿದ್ದಂಗೆ ನಮ್ಮ ಹತ್ರ ಒಂದು ಆಟ ಸ್ಟಾರ್ಟ್ ಆಯ್ತು. ಆ ಪಾಪು ಜೊತೆ ಟೆಡ್ಡಿ ಬೇರೆ ಎಲ್ಲ ಕೊಟ್ಬಿಟ್ಟು ಆಟ ಆಡಿಸೋದು, ಹಾಗೆ ಅವನಿಗೆ ಏನೇನ್ ಅನ್ಸ್ದೋ ಆ ತರ ಎಲ್ಲ ಆಟ ಆಡ್ಕೊಂಡು ಫುಲ್ ಖುಷಿಯಾಗಿದ್ದ ಇವತ್ತು. ಇವರು ನಮ್ಮ ಮಾಮನ ಸೊಸೆ, ಅದೇ ಅವ್ರ ಮೊಮ್ಮಗು ಅಲ್ಲಿ ಕುತ್ಕೊಂಡಿರೋದು. ಇವರು ನಮ್ ದೊಡ್ಡಮ್ಮ, ಹಾಗೆ ನಮ್ಮ ಅತ್ತೆ ಮಾಮ, ಹಾಗೆ ಅವ್ರ ಮಗ ಎಲ್ಲ ಒಳಗಡೆ ಹೋಗಿದ್ದಾನೆ. ನಮ್ಮಮ್ಮ ನೆನ್ನೆ ಕೊಯ್ದಿರೋ ಹೂವನ್ನ ಕಟ್ಟಕ್ ಆಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ರು. ಅದನ್ನ ಇವಾಗ ಕಟ್ತಾ ಇದ್ದಾರೆ. ಹೇಗೂ ರಿಲೇಟಿವ್ಸ್ ಬಂದಿದ್ರಲ್ವಾ, ಅವ್ರಿಗೆ ಕೊಟ್ರೆ ಮುಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದಾರೆ. ಹೂವಂತೂ ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಗಿ. ಆದ್ರೂ ಫುಲ್ ಕಟ್ಟಕ್ ಆಗ್ಲಿಲ್ಲ. ಹಾಗಾಗಿ ಅವರಿಗೂ ಇಲ್ಲಿ ಇನ್ನೊಬ್ರು ಮನೆ ರಿಲೇಟಿವ್ಸ್ ಇದ್ರು, ಅಲ್ಲಿಗೂ ಹೋಗಿದ್ದಾರೆ ಅವರು. ಅವ್ರು ಬರೋದ್ರಲ್ಲಿ ಹೂ ಕಟ್ಟೋಣ ಅಂತ ಹೇಳಿ ಅಮ್ಮ ಹೂ ಕಟ್ತಾ ಇದ್ರು, ಆ ತರ ಆಟ ಆಡ್ತಾ ಇದ್ದ. ಅಲ್ಲಿಂದ ನಮಗ್ ಕೂಡ ಫೋನ್ ಬಂತು, ಬರ್ರಿ ಇವತ್ ನೀವು ಇಲ್ಲೇ ಊಟ ಮಾಡ್ಕೊಂಡು ಹೋಗಂತ್ರಿ ಅಂತ ಹೇಳಿ ಮೊದ್ಲೇ ಕರೆದಿದ್ರು. ಹಾಗಾಗಿ ಊಟಕ್ಕೆ ಹೋಗೋಣ ಅಂತ ಹೇಳಿ ನಾವು ಹೊರಟ್ವಿ. ಈಗ ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳಿ. ನಮ್ಮನೆ ಎದುರುಗಡೆನೆ ಇರೋದು ರೈಲ್ವೆ ಸ್ಟೇಷನ್. ಹೊರಗಡೆ ಎಲ್ಲ ಫುಲ್ ಮಳೆ ಬಂದಿರೋದ್ರಿಂದ ಈಗ ನಾನ್ ಸ್ಟಾಪ್ ಆಗಿ ಮಳೆ ಬರ್ತಾ ಇದೆ ನಮ್ಮೂರ್ ಕಡೆ ಎಲ್ಲ. ಹಾಗಾಗಿ ಎಲ್ಲ ಕಡೆ ಗ್ರೀನ್ ಆಗಿ ಚೆನ್ನಾಗಿ ಎಲ್ಲ ಚಿಗುರು ಬಿಟ್ಟಿದೆ, ಬಳ್ಳಿ ಗಿಡಗಳೆಲ್ಲ. ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮೂರ ದೇವಸ್ಥಾನ. ಈಗ ನಾವು ಶಾರ್ಟ್ ಕಟ್ ಅಲ್ಲೇ ಹೋಗ್ತೀವಿ, ಯಾಕಂದ್ರೆ ಇದು ಸುತ್ಕೊಂಡು ಹೋಗಕ್ಕೆ ತುಂಬಾ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಹತ್ರ ರೋಡು. ನಾವು ರೈಲ್ವೆ ಸ್ಟೇಷನ್ ಇಂದ ಹೋದ್ರೆ ಬೇಗನೆ ಹೋಗಿ ಸೇರ್ಬೋದು. ಅಲ್ಲಿ ಕಾಣಿಸ್ತಾ ಇರೋದೇ ದೇವಸ್ಥಾನ. ಹತ್ರದಲ್ಲೇ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಇದೇ ರೂಟಲ್ಲೇ ಹೋಗ್ತೀವಿ. ಏನಾರು ಆ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ, ನಮ್ಮ ಊರ್ ಮಧ್ಯದಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತೆ. ವ್ಯೂ ಅಂತೂ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲ ಗ್ರೀನ್ ಆಗಿ. ಅದೇ ಮನೆಗೆ ಈಗ ನಾವು ಹೋಗ್ತಾ ಇರೋದು. ಇಲ್ಲಿಂದ ನಾವು ಸುತ್ತ ಹಾಕೊಂಡು ಹೋಗ್ಬೇಕಲ್ವಾ, ಹಾಗಾಗಿ ಶಾರ್ಟ್ ಕಟ್ ಅಲ್ಲಿ ಇಲ್ಲಿಂದಾನೆ ಜಂಪ್ ಮಾಡ್ಕೊಂಡು ಹೋದ್ರೆ ಬೇಗನೆ ಸಿಗುತ್ತೆ ಮನೆ ಅಂತೇಳಿ ರೈಲ್ವೆ ಸ್ಟೇಷನ್ ಬರ್ತೀವಿ. ಇದೇ ನಮ್ಮೂರ್ ದೇವಸ್ಥಾನ, ಮಾರಮ್ಮನ್ ದೇವಸ್ಥಾನ ಇದು. ಈಗ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಪೂಜೆ ಆಗ್ಬಿಟ್ಟು ನಮ್ಮ ಅಥರ್ವ ನಮ್ಮಮ್ಮ ಇಲ್ಲೇ ನಿಂತ್ಕೊಂಡು ಕೈ ಮುಕ್ಕೊಂಡು ಹೊರಡ್ತಾ ಇದ್ದಾರೆ. ಯಾರ್ದಾದ್ರು ಮನೆ ಹೋದ್ರೆ ಇವನ್ ಅಥರ್ವನ್ ಹಿಡಿಯೋದೇ ಕಷ್ಟ. ಹಂಗಾಗಿ ಎಲ್ಲೂ ಹೋಗೋದ್ ಬೇಡ, ಮನೇಲೇ ಇದ್ಬಿಡೋಣ ಅನ್ಸುತ್ತೆ. ಇವನಂತೂ ತುಂಬಾ ತಲೆ ಹರಟೆ, ಫುಲ್ ಕಿತಾಪತಿ, ಒಂದತ್ರ ನಿತ್ತಲ್ಲಿ ನಿಲ್ಲಲ್ಲ. ಹಾಗಾಗಿ ಯಾರ್ದಾರ ಮನೇಲಿ ಹೋಗ್ಬೇಕು ಅಂದ್ರೆ ನಮಗೆ ಇವಂದೇ ಟೆನ್ಷನ್ ಆಗುತ್ತೆ. ಮನೆ ಬಂತು, ಇದೇ ಮನೆನೆ. ಮನೆಗ್ ಬಂದ್ವಿ. ಊಟಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕುತ್ಕೊಂಡ್ ಬಿಟ್ಟಿದ್ದಾರೆ. ನಾನು ಇಲ್ಲಿ ಪ್ರೆಗ್ನೆಂಟ್ ಇರೋದ್ರಿಂದ ಸಪ್ರೇಟ್ ಆಗಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ನಮ್ಮ ಅಥರ್ವ ಮಾತ್ರ ಇಲ್ಲಿದ್ವಿ. ಊಟ ಮಾಡ್ಕೊಂಡು ಬಂದ್ವಿ, ಬೇಗನೆ ಬಂದ್ವಿ. ಯಾಕಂದ್ರೆ ಮತ್ತೆ ಆ ಕಡೆಯಿಂದ ಈ ಕಡೆ ಮತ್ತೆ ನಮ್ಮ ಅತ್ತೆ ಮಾವರು ನಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಮೊದ್ಲೇ ಬಂದ್ಬಿಡೋಣ ಅಂತೇಳಿ ನಮ್ಮ ಮನೆಗೆ ಬಂದ್ವಿ. ಅಪ್ಪಾಜಿನೂ ಒಬ್ರೇ ಇದ್ರು. ಹಾಗೆ ಹೂವಾರು ಕಿತ್ಕೊಳ್ಳೋಣ, ಅಷ್ಟೊತ್ತಿಗೆ ಅವ್ರು ಬರೋಷ್ಟೊತ್ತಿಗೆ ಹೂ ಸುಮಾರು ಕಿತ್ತರೆ ಅವರಾದ್ರೂ ಮುಡ್ಕೊಂತಾರೆ ಅಂತ ಹೇಳಿ ನಮ್ಮಮ್ಮ ಮತ್ತೆ ಹೂ ಕೀಳಕ್ ಹೋದ್ರು. ಹೂ ಅಂದ್ರೆ ಡೈಲಿ ಕೀಳ್ತಾರೆ, ಯಾಕಂದ್ರೆ ಒಂದಿನ ಬಿಟ್ರು ಮಾರನೇ ದಿನ ಹೂ ಕೀಳಕ್ಕೆ ಚೆನ್ನಾಗಾಗಲ್ಲ ಅಂತ ಹೇಳ್ತಾರೆ ನಮ್ಮಮ್ಮ. ಹಳೆ ಹೂ ಇದ್ರೆ ಹೊಸ ಹೂ ಕೀಳಕ್ಕೆ ಮನ್ಸೇ ಆಗಲ್ಲ ಅಂತಾರೆ. ಅಷ್ಟೊತ್ತಿಗೆ ಇವರು ಬಂದ್ರು ಅವ್ರ ಮನೆಯಿಂದ ಇಲ್ಲಿಗೆ. ಅವರಿಗೆ ಅರ್ಶಿನ ಕುಂಕುಮ ತಾಂಬೂಲನ ಕೊಡ್ತಾ ಇದ್ದಾರೆ. ಊರಿಗೆ ಹೋಗೋ ಟೈಮಲ್ಲಿ ಇದೊಂದು ಪದ್ಧತಿ ಅಲ್ವಾ, ಈ ತರ ಕೊಟ್ಟು ಕಳಿಸ್ತಾ ಇದ್ದಾರೆ. ಹಾಗೆ ನಮ್ಮ ಅಪ್ಪಾಜಿ ನೋಡಿ ಅಲ್ಲೇ ಅವ್ರ ಊರಿಗೆ ಹೋಗ್ತಾ ಇದಾರಲ್ಲ, ಹಲಸಿನ ಹಣ್ಣಾದ್ರೂ ತಗೊಂಡ್ ಹೋಗ್ಬೋದು, ಹಲಸಿನ ಹಣ್ಣು ಕೆಡಕ್ ಕೊಡ್ಬೋದಲ್ವಾ ಅಂತ ಹೇಳ್ತಾ ಇದ್ದಾರೆ. ಅವರು ಹಲಸಿನ ಹಣ್ಣು ಬೇಡ ಅಂತ ಹೇಳಕ್ಕೆ, ನಮ್ಮ ಅಪ್ಪಾಜಿ ಕಿತ್ಕೊಡು ಅಂತ ಹೇಳಕ್ಕೆ ಆತರ ಕೈ ತೋರಿಸ್ಬಿಟ್ಟು ಹೇಳ್ತಾ ಇದ್ದಾರೆ. ಹೊರಟ್ರು. ಇನ್ನ ಬಂದಾಯ್ತು. ಇವತ್ತು ಸಂಡೇ ಫುಲ್ ಟ್ರಿಪ್ ಮಾಡ್ಕೊಂಡು ಹೋದಂಗಾಯ್ತು ಒಂದ್ ರೌಂಡು. ನಮ್ಮ ಅಥರ್ವನು ಕಳಿಸ್ದ. ಆ ಪಾಪು ನೋಡ್ಬಿಟ್ಟು ಅವನಿಗೆ ಕಳ್ಸಕ್ಕೆ ಮನ್ಸಿರ್ಲಿಲ್ಲ. ಹಾಗಾಗಿ ನನಗೆ ಆ ಪಾಪು ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದ. ನಮ್ಮ ಅಪ್ಪಾಜಿ, ಅಮ್ಮ, ಅಥರ್ವ, ನಾನು ಎಲ್ಲರೂ ಬಂದಿದ್ವಿ ಇಲ್ಲಿಗೆ. ನಮ್ಮ ಅಪ್ಪಾಜಿ ಇಲ್ಲಿ ತನಕ ನಡ್ಕೊಂಡು ಬರ್ದೆ ತುಂಬಾ ದಿನನೇ ಆಗೋಯ್ತು. ತುಂಬಾ ಸಣ್ಣ ಆಗ್ಬಿಟ್ಟಿದ್ದಾರೆ. ಎಷ್ಟು ವೀಕ್ ಆಗಿದ್ದಾರೆ ಅಂದ್ರೆ ನೋಡಿ ಯಾವ ತರ ಕಾಣಿಸ್ತಾ ಇದ್ದಾರೆ ಅಂತ. ಹೇಗಿದ್ದವ್ರು ಹೇಗಾಗ್ಬಿಟ್ಟಿದಾರಲ್ಲ ಅನ್ಸುತ್ತೆ. ಹಾಗೆ ಅಲ್ಲಿಂದ ಸ್ವಲ್ಪ ಪಾರ್ಸೆಲ್ ಕೊಟ್ಟು ಕಳ್ಸಿದ್ರು. ಊಟಕ್ಕೆ ಹೋಗಿದ್ವಲ್ವಾ, ನಮ್ಮ ಅಪ್ಪಾಜಿ ಬಂದಿರ್ಲಿಲ್ಲ ಊಟಕ್ಕೆ ಅಂತ ಹೇಳಿ ಗೀ ರೈಸು ಸ್ವಲ್ಪ ಪಾರ್ಸೆಲ್ ಕೊಟ್ಟಿದ್ರು. ಹಾಗೆ ಇದು ಚಿಕನ್ ಗ್ರೇವಿ, ಮಟನ್ ಸಾಂಬಾರು, ಇಷ್ಟನ್ನ ಕೊಟ್ಟು ಕಳ್ಸಿದ್ರು ಅಪ್ಪಾಜಿಗೋಸ್ಕರ. ನಮ್ಮ ಅಪ್ಪಾಜಿನೂ ಮನೆಗೆ ಬಂದು ನೈಟ್ ಊಟಕ್ಕೆ ಇದನ್ನೇ ಊಟ ಮಾಡಿಸಿದ್ರು. ನಮ್ಮ ದೊಡ್ಡಮ್ಮವ್ರ ಮನೆಯಿಂದ ನಾನ್ ಪ್ರೆಗ್ನೆಂಟ್ ಇರೋದ್ರಿಂದ ಜವಳೆಕಾಯಿ ಪಲ್ಯ, ರೊಟ್ಟಿನ ಮಾಡಿಸ್ಕೊಂಡ್ ಬಂದಿದ್ರು. ಜವಳೆಕಾಯಿ ಪಲ್ಯ ಹಾಗೆ ರೊಟ್ಟಿನ ಹಾಗೆ ಕೊಡ್ಬಾರ್ದು ಅಂತ ಹೇಳಿ ಪುಡಿ ಚಟ್ನಿ ಕೂಡ ಮಾಡಿಸ್ಕೊಂಡ್ ಬಂದಿದ್ರು. ರೊಟ್ಟಿನ ಹಾಗೆ ಕೊಡ್ಬಾರ್ದಂತೆ, ಅದಕ್ಕೋಸ್ಕರ ಶಾಸ್ತ್ರಕ್ಕೆ ಅಂತ ಹೇಳಿ ಸ್ವಲ್ಪ ಪುಡಿ ಚಟ್ನಿ ಕೂಡ ತಗೋ ಬಂದಿದ್ರು. ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಹೇಗಿದೆ ಅಂದ್ರೆ ರೊಟ್ಟಿ ಫೋಲ್ಡ್ ಮಾಡಿದ್ರು ಕಟ್ ಆಗೋದಿಲ್ಲ, ಅಷ್ಟು ಸಾಫ್ಟ್ ಆಗಿದೆ ನೋಡಿ ರೊಟ್ಟಿ. ಈ ತರ ತಗೊಬಂದ್ರು ಎಷ್ಟು ನೀಟ್ ಆಗಿದೆ ಅಂತ ಅನ್ಸ್ತು ನನಗಂತೂ. ತುಂಬಾ ಮೆತ್ತಗಿತ್ತು, ಚೆನ್ನಾಗಿತ್ತು ರೊಟ್ಟಿ. ನಾಳೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ನಮ್ಮ ಅಪ್ಪಾಜಿ ಕರ್ಕೊಂಡು. ಹಾಗಾಗಿ ನಮ್ಮಮ್ಮ
ನಮ್ಮ ಅಪ್ಪಾಜಿಗೆ ಹೇಳ್ತಾ ಇದ್ದಾರೆ ನಾಳೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಸ್ವಲ್ಪ ಬೇಗ ಎದ್ದೇಳ್ರಿ ಅಂತ ಹೇಳಿ. ನಮ್ಮ ಅಪ್ಪಾಜಿ ಬೇಡ ಬೇಡ ಅಂತಾನೆ ಹೇಳ್ತಾ ಇದ್ದಾರೆ. ನಮ್ಮ ಅಪ್ಪಾಜಿಗೆ ಹಾಸ್ಪಿಟಲ್ಗೆ ಹೋಗೋಕೆ ಇಷ್ಟ ಇಲ್ಲ. ಆ ಡಾಕ್ಟರ್ ಸಿಗೋದೇ ಅಪರೂಪಕ್ಕಂತೆ. ಹಾಗಾಗಿ 3-3.5 ತಿಂಗಳು ಆಗುತ್ತೆ ಆ ಡಾಕ್ಟರ್ ಸಿಗಕ್ಕೆ. ಇವಾಗ ಅಪಾಯಿಂಟ್ಮೆಂಟ್ ತಗೊಂಡಿದೀವಿ, ಈಗ ಹೋಗಕ್ಕಾಗಲ್ಲ ಅಂತ ಅಮ್ಮ ಕೇಳ್ತಾ ಇದ್ದಾರೆ. ಅಪ್ಪಾಜಿ ನಾನ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಸ್ವಲ್ಪ ಹೊತ್ತು ವಾದ ಆಯ್ತು. ಪೇಷಂಟ್ ಆದ್ರೂ ನಮ್ಮ ಅಪ್ಪಾಜಿ ಹಾಸ್ಪಿಟ್ಲಿಗೆ ಹೋಗಕ್ಕೆ ಇಷ್ಟ ಪಡೋದಿಲ್ಲ ಜಾಸ್ತಿ. ನಮ್ಮಮ್ಮ ಹೊರಡ್ಬೇಕು ಅಂತ ಏನೋ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಊಟ ಎಲ್ಲ ಆಯ್ತು ನಮ್ದು. ಊಟ ಆದ್ಮೇಲೆ ಒಂದ್ ರೌಂಡ್ ವಾಕ್ ಮಾಡೋದಿದೆಯಲ್ವಾ ಡೈಲಿ, ಹಾಗಾಗಿ ವಾಕ್ ಮಾಡೋಣ ಅಂತ ಹೊರಗಡೆ ಬಂದೆ. ಈಗ ಟೈಮ್ ಬಂದ್ಬಿಟ್ಟು 9:30 ಆಗಿತ್ತು. ಇವತ್ತು ಬೇಗನೆ ನಿದ್ರೆ ಬರ್ತಾ ಇತ್ತು, ಯಾಕಂದ್ರೆ ಮಧ್ಯಾಹ್ನ ಮಲ್ಕೊಂಡಿರ್ಲಿಲ್ಲ ಇವತ್ತು. ಹಾಗಾಗಿ ಬೇಗ ಮಲ್ಕೊಳ್ಳೋಣ ಅಂತೇಳಿ ಬೇಗ ವಾಕ್ ಮುಗಿಸ್ಕೊಂಡು ಒಳಗೆ ಬಂದೆ. ಓಕೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.